ಭ್ರಷ್ಟರಿಂದ ರಾಜ್ಯ ಕೊಳಕಾಗೈತೋ. ಕರುನಾಡಿಗಿಂದು ಹುಳ ಹಿಡಿದಾಯ್ತು, ಭ್ರಷ್ಟರಿಂದ ರಾಜ್ಯ ಕೊಳಕಾಗೈತು. ಬಿಜೆಪಿ ಅಂದ್ರೆ ಹೇಳ್ತೀನ್ ಕೇಳ್ರು, ಕಮಿಷನ್ ಕಾಸೆ ಇವ್ರ ಮನೆ ದೇವ್ರೋ. ಭ್ರಷ್ಟಾಚಾರ ಭ್ರಷ್ಟಾಚಾರ ಇದು 40% ಸರ್ಕಾರ. ಭ್ರಷ್ಟಾಚಾರ ಭ್ರಷ್ಟಾಚಾರ ಬಿಜೆಪಿಗೆ ಲಂಚಾನೆ ಆಹಾರ. ಭ್ರಷ್ಟಾಚಾರ ಭ್ರಷ್ಟಾಚಾರ ಇದು 40% ಸರ್ಕಾರ. ಭ್ರಷ್ಟಾಚಾರ ಭ್ರಷ್ಟಾಚಾರ ಬಿಜೆಪಿಗೆ ಲಂಚಾನೆ ಆಹಾರ. ಕಾಸು ಕೊಟ್ರೆ ಪೊಲೀಸ್ ನೌಕರಿ, ಕ್ವಶನ್ ಪೇಪರ್ ಕನ್ನ ಹಾಕಿ ಯುವಕರ ಭವಿಷ್ಯ ಬೀದಿಗೆ ತಂದ್ರಿ ನ್ಯಾಯನ. ಕಾಂಟ್ರಾಕ್ಟರ್ ಹತ್ರ ಲಂಚ ಹೊಡೆದು ಕೋವಿಡ್ ಫಂಡು ಎಲ್ಲ ತಿಂದು ತೆಗೆದೇ ಬಿಟ್ರಿ ಮುಗ್ಧ ಪ್ರಜೆಗಳ ಪ್ರಾಣನ. ಇನ್ನ ಕೋಟಿ ಕೋಟಿ ಮಕ್ಕಳು ತಿನ್ನು ಮೊಟ್ಟೆ ಲೂಟಿ ಬಾವುಟ ಮಾರಿ ಬದುಕೋ ನಿಮ್ದೊಂದ್ ಜನ್ಮಾನ. ಭ್ರಷ್ಟಾಚಾರ ಭ್ರಷ್ಟಾಚಾರ ಇದು 40% ಸರ್ಕಾರ. ಭ್ರಷ್ಟಾಚಾರ ಭ್ರಷ್ಟಾಚಾರ ಬಿಜೆಪಿಗೆ ಲಂಚಾನೆ ಆಹಾರ. ಭ್ರಷ್ಟಾಚಾರ ಭ್ರಷ್ಟಾಚಾರ ಇದು 40% ಸರ್ಕಾರ. ಭ್ರಷ್ಟಾಚಾರ ಭ್ರಷ್ಟಾಚಾರ ಈ ಭ್ರಷ್ಟಾಚಾರದ ಕ್ಯಾನ್ಸರ್ ತಡೆಗಟ್ಟಲು ಕೂಡಲೇ 8447704040ಗೆ ಕರೆ ಮಾಡಿ, ಇಲ್ಲ ವಾಟ್ಸ್ಆಪ್ ಮಾಡಿ, ಅಥವಾ www.40%sarkara.comಗೆ ಭೇಟಿ ನೀಡಿ. ಆಕ್ಷನ್. ಆಕ್ಷನ್. ರವಿಯಣ್ಣ, ಬಾ ಪ್ರಕಾಶ, ಏನ್ ಮದ್ವೆ ಆದ್ಮೇಲೆ ಬರೋದೇ ಬಿಟ್ಬಿಟ್ಟೆ? ಹಂಗೇನಿಲ್ಲ ರವಿಯಣ್ಣ, ಹೆಂಗಸ್ರು ತವ್ರ ಮನೆಗೆ ಹೋದ್ರು. ಇದಕ್ ನೀವು ಬಿಟ್ರೆ ಇನ್ಯಾರ ಗತಿ? ಓಹೋ, ವ್ಯಾಪಾರ ಜೋರಾಗೆ ನಡೀತಾ ಇದೆ. ಏನ್ ಜೋರ ಏನೋ. ಅಯ್ಯೋ ಅಣ್ಣ, ಏ ರವಿ, ಎಲ್ಲ ಬಡ್ಡಿ ದುಡ್ಡು? ಅಣ್ಣ, ಇವತ್ತು ವ್ಯಾಪಾರ ಆಗಿಲ್ಲ, ನಾಳೆ ಕೊಟ್ಬಿಡ್ತೀನಿ. ನಿನ್ನೇನೋ ಅದನ್ನೇ ಹೇಳ್ದೆ, ಇವತ್ತು ಅದನ್ನೇ ಹೇಳ್ತಿದ್ಯಾ? ನನ್ನೇನ್ ಗುಲ್ಡ ಅನ್ಕೊಂಡಿದ್ಯೇನೋ? ನಾಳೆ ಕೊಟ್ಬಿಡ್ತೀನಿ ಅಣ್ಣ. ಅಣ್ಣ 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 ಕೊಟ್ಬಿಡೋಣ. ನಿನ್ ತಗ. ಏನ್ ರವಿಯಣ್ಣ ಇದೆಲ್ಲ? ಏನ್ ಹೇಳಿ ಪ್ರಕಾಶ, ದುಡಿಬೇಕು ಅನ್ನೋ ಆಸೆಗೆ ಮೀಟ್ರ್ ಬಡ್ಡಿಗೆ ದುಡ್ಡು ತರ್ತೀವಿ. ಎಷ್ಟೇ ವ್ಯಾಪಾರ ಮಾಡಿದ್ರು ಲಾಭ ಅಂತೂ ಗಿಟ್ಟಲ್ಲ. ಅಯ್ಯೋ, ಬಡವರು ಬಂಧು ಯೋಜನೆ ಬಗ್ಗೆ ನಿಮಗೆ ಗೊತ್ತಿಲ್ವ ರವಿಯಣ್ಣ? ಮೈತ್ರಿ ಸರ್ಕಾರದಲ್ಲಿ ನಮ್ಮ ಕುಮಾರಣ್ಣ ಬೀದಿ ವ್ಯಾಪಾರಿಗಳಿಗೆ ಅಂತಾನೆ ಶೂನ್ಯ ಬಡ್ಡಿ ದರದಲ್ಲಿ ಸಾಲ ಕೊಡ್ತವ್ರೆ. ಹೋಗಿ ತಗೊಳ ತಾನೆ. ಅಯ್ಯೋ ಸುಮ್ನಿರಣ, ಹಣ ಕೊಡ್ತೀನಿ ಅಂತಾರೆ, ಆಮೇಲೆ ಆ ಡಾಕ್ಯುಮೆಂಟು ಈ ಡಾಕ್ಯುಮೆಂಟು ಅಂತ ತಲೆ ತಿಂತಾರೆ. ಹಾಗೇನು ಇಲ್ಲಪ್ಪ, ನಿಮ್ಮ ಗುರುತಿನ ಚೀಟಿ ಜೊತೆಗೆ ನೀವು ವ್ಯಾಪಾರ ಮಾಡೋ ಜಾಗದ ಫೋಟೋ ತೋರಿಸಿದ್ರೆ ಸಾಕು, ಹಣ ನಿಮ್ ಕೈಲಿರುತ್ತೆ. ಬಡವರ ಬಂಧು ದುಡಿಯುವ ಕೈಗೆ ಮೈತ್ರಿ ಸರ್ಕಾರದ ಬ್ರಹ್ಮಾಸ್ತ್ರ. ಹಲೋ, ಬೇಗ ಬಾರೋ, ವೇಟ್ ಮಾಡ್ತಾ ಇದೀನಿ. ಸರ್, ಪೇಟಿಎಂ ಸ್ವಲ್ಪ ಸರ್.
ಮಗ ಮಗ ಒಂದು ಕೂಲ್ ಡ್ರಿಂಕ್ಸ್ ತಗೊಂಡ್ ಬಾಪ. ಪೆಪ್ಸಿನ ಸ್ಪ್ರೈಟಾ? ಪೆಪ್ಸಿ. ಪ್ಲಾಸ್ಟಿಕ್ ಬಾಟ್ಲಾ ಗ್ಲಾಸ್ ಬಾಟ್ಲಾ? ಪ್ಲಾಸ್ಟಿಕ್ ಬಾಟಲ್ ಕಣಪ್ಪ. ಸಣ್ಣದಾ ದೊಡ್ಡದಾ? ಬೇಡ ಬಿಡು, ನೀರ್ ತಗೊಂಡ್ ಬಾ. ನಾರ್ಮಲ್ ವಾಟ್ರಾ ಮಿನರಲ್ ವಾಟ್ರಾ? ನಾರ್ಮಲ್ ವಾಟರ್ ಕಣ. ಕೂಲ್ ವಾಟ್ರಾ ಹಾಟ್ ವಾಟ್ರಾ? ಮೊದ್ಲು ಇಲ್ಲಿಂದ ಎದ್ದೋಗೋ, ಇಲ್ಲಾಂದ್ರೆ ಹೊಡಿತೀನಿ. ಬ್ಯಾಟಿಂದ ಹೊಡಿತೀಯಾ ಇಲ್ಲ ಚಪ್ಪಲಿಯಿಂದ ಹೊಡಿತೀಯಾ? ನೀನು ಮನುಷ್ಯನೇ ಅಲ್ಲ, ಪ್ರಾಣಿ. ಕೋತಿ ಜಾತಿನ ನಾಯಿ ಜಾತಿನ? ಬೇಗ ಇಲ್ಲಿಂದ ತೊಲಗೋ. ಫಾಸ್ಟ್ ಆಗಿ ಹೋಗ್ಬೇಕಾ ಸ್ಲೋ ಆಗಿ ಹೋಗ್ಬೇಕಾ? ಇವತ್ ನನ್ ಕೈಯಿಂದ ಸಾಯ್ತೀಯ ನೀನು. ಕತ್ತಿಂದನ ಗನ್ನಿಂದನ? ಕತ್ತಿಯಿಂದ. ಚುಚ್ಚಿ ಸಾಯಿಸ್ಯಾ ಒಂದೇ ಸಲ ಸಾಯಿಸ್ತೀಯಾ? ನನಗೆ ಇವಾಗ BP ರೈಸ್ ಆಗ್ತಾ ಇದೆ. ಡಾಕ್ಟರ್ ಮನೆಗೆ ಕರ್ಸ್ಬೇಕಾ ಇಲ್ಲ ನೀವೇ ಡಾಕ್ಟರ್ ಹತ್ರ ಹೋಗ್ತೀರಾ? ನಿನ್ನ ಪಾಪ ಅಪ್ಪ ತುಂಬಾ ಸುಸ್ತಾಗಿ ಬಂದಿರೋ ಕಾಣ್ತಿದೆ. ಏನೋ ಮಂಜ ಇಲ್ಲಿ ಪಾರ್ಟಿ ನಾಳೆ ಕೊಡಿಸ್ತೀನಿ ನನ್ನಲ್ಲೋ. ಪಾರ್ಟಿ ವಿಷಯ ಬಿಟ್ಟಾಕಮ್ಮ. ಥ್ಯಾಂಕ್ಸ್ ಕಣೋ. ಈ ಟೈಮಲ್ಲಿ ಹೇಳ್ಬೇಕಾದ್ದು ಥ್ಯಾಂಕ್ಸ್ ಅಲ್ಲ, ಕಂಗ್ರಾಚುಲೇಷನ್ಸ್. ನಾನ್ ಕರೆಕ್ಟ್ ಆಗೇ ಹೇಳಿದೀನಿ. ಫ್ರೆಂಡು ಅಂದ್ರೆ ನೀನೇ ಕಣೋ, ಫ್ರೆಂಡು ಅಂದ್ರೆ ನೀನೇ ಕಣೋ. ಏನಾಯ್ತು ಮಚ್ಚ? ಅದೇನೆ, ನಿನ್ ಫಸ್ಟ್ ನೈಟ್ ನ ಇವತ್ತು ನನ್ ಜೊತೆ ಮಾಡ್ಕೋತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಮಚ್ಚ, ನಾನು ಅನ್ಕೊಂಡಿರ್ಲಿಲ್ಲ. ನಾನ್ ಯಾವಾಗೂ ಹೇಳ್ದೆ ಆತರ? ಇದೇ ಮತ್ತೆ ಕಾಮಿಡಿ ಅಂದ್ರೆ. ನೀನೇ ತಾನೇ ಫೇಸ್ಬುಕ್ ಅಲ್ಲಿ ಟ್ಯಾಗ್ ಮಾಡಿದ್ದು, ಟುಡೇ ಮೈ ಫಸ್ಟ್ ನೈಟ್ ವಿತ್ ಮಂಜಾ ಅಂತ. ನೋಡು. ಬೆಂಗಳೂರು ಟ್ರಾಫಿಕ್ ಅಲ್ಲಿ ಮನೆಗೆ ಬರೋದ್ರೊಳಗೆ ಸುಸ್ತಾಗೋಯ್ತು. ದೇವ್ರೆ. ಲೇ ಬಚ್ಚು, ಹಚ್ಚು. ಲೇ ನಿಂಗೆ ನಾಚಿಕೆ ಮಾನ ಮರ್ಯಾದೆ ಈ ಮೂರಲ್ಲಿ ಒಂದಾದ್ರೂ ಇದೆಯೇನೋ? ಓ ಯಾಕಪ್ಪ ಬೈತಾ ಇದೀಯಾ? ಮತ್ತಿನ್ನೇನೋ ಹಿಂಗ್ ಓಡಾಡ್ತಾ ತಿನ್ನೋದನ್ನ ಬಿಟ್ಟು ನೆಟ್ಟಿಗೆ ಒಂದ್ ಕಡೆ ಕುತ್ಕೊಂಡು ತಿನ್ಬೋದಲ್ಲ? ಓ ನೀನೇ ಬೈದಲ್ಲಪ್ಪ, ಹೆಂಡತಿ ಸಂಪಾದನೆಯಲ್ಲಿ ಕೂತ್ಕೊಂಡು ತಿಂತಿದೀಯ ಅಂತ. ಸಂತಾನ ಲಕ್ಷ್ಮಿ, ಲೇ ಸಂತಾನ ಲಕ್ಷ್ಮಿ ಎದಳೆ. ಮದುವೆ ಆಗಿ 2 ವರ್ಷ ಆಯ್ತು, ನನಗೆ ಸಂತಾನ ಭಾಗ್ಯ ಕೊಡದೆ ಇಷ್ಟಾಗ್ಲ ಗ್ಯಾಪ್ ಕೊಟ್ಟು ಮಲಗ್ತಿದೀಯಾ. ನೀ ಟೈಮಲ್ಲಿ ನಿನಗೆ ಬ್ಯೂಟಿಫುಲ್ ಅಂತ ಮೆಸೇಜ್ ಮಾಡ್ತಾನೆ. ಯಾವನೇ ಅವನು? ಇವತ್ತೈತೆ ಅವನಿಗೆ, ನನಗೆ ಸಿಗ್ಲಿ. ರೀ ಮೊದ್ಲು ಕನ್ನಡಕ ಹಾಕೊಂಡ್ ಸಾಯ್ರಿ. ಥೂ, ಅದು ಬ್ಯೂಟಿಫುಲ್ ಅಲ್ಲ, ಬ್ಯಾಟ್ರಿ ಫುಲ್ ಅಂತ ಬಂದಿದೆ. ಕರ್ಮ. ಬ್ಯಾಟ್ರಿ ಫುಲ್ಲ? ನಮಸ್ಕಾರ ನಮ್ಮ ಕರ್ನಾಟಕ ಜನಕ್ಕೆ. ತಮಾಷೆ ಡಬ್ಬಿಯನ್ನು ವಾಚ್ ಮಾಡಿ ಶೇರ್ ಮಾಡಿ. ಹಾಯ್ ಅಂಕಲ್. ಹಾಯ್. ನಂದು ಅಂಕಲ್, ನಿಮ್ ಡ್ಯಾಡಿ ಹೇಳಿದ್ರು ನೀನು ಬ್ಯಾಡ್ಮಿಂಟನ್ ಚಾಂಪಿಯನ್ ಟ್ರೋಫಿಗೆ ಸೆಲೆಕ್ಟ್ ಆಗಿದೆಯಂತೆ. ಹೌದು ಅಂಕಲ್. ಹಾಯ್, ಸೂಪರ್, ಕಂಗ್ರಾಚುಲೇಷನ್ಸ್. ಥ್ಯಾಂಕ್ಸ್ ಅಂಕಲ್. ನಂದೇನಿದೆ ಅಂಕಲ್, ಎಲ್ಲ ದೇವ್ರದಯ. ಗಾಡ್ ಇಸ್ ಗ್ರೇಟ್. ಏನಂದೆ? ಗಾಡ್ ಇಸ್ ಗ್ರೇಟ್. ನೀನು ದೇವ್ರನ್ನ ನೋಡಿದ್ಯಾ? ಇಲ್ಲ. ಟಚ್ ಮಾಡಿದ್ಯಾ? ಇಲ್ಲ. ಸೊ ಅಕಾರ್ಡಿಂಗ್ ಟು ಸೈನ್ಸ್ ಯಾವ್ದನ್ನ ನೀನು ಮುಟ್ಟಕ್ಕಾಗಿಲ್ವೋ
ಯಾವ್ದನ್ನ ನೀನ್ ನೋಡಕ್ಕಾಗಿಲ್ವೋ ಅದು ಇಲ್ಲದಂತೆ. ದೆನ್ ದೇರ್ ಇಸ್ ನೋ ಗಾಡ್. ಅಂಕಲ್, ಜಸ್ಟ್ ಯು ಆರ್ ಎ ಸ್ಟೂಡೆಂಟ್, ಐ ಆಮ್ ಎ ಪ್ರೊಫೆಸರ್. ಅಂಕಲ್ ನಿಮ್ಮನ್ನೊಂದು ಪ್ರಶ್ನೆ ಕೇಳ್ಬೋದಾ? ಎಸ್, ವಾಟ್ಸ್ ಯುವರ್ ಕ್ವಶನ್? ನೀವು ದೇವ್ರಿಲ್ಲ ಅಂತ ಹೇಗೆ ಹೇಳ್ತೀರಾ? ಇಟ್ಸ್ ಮೈ ಕಾಮನ್ ಸೆನ್ಸ್. ನೀವು ಕಾಮನ್ ಸೆನ್ಸ್ ಅನ್ನು ನೋಡಿದೀರಾ ಹೇ ನೋ. ಅಥವಾ ಟಚ್ ಮಾಡಿದೀರಾ? ಹೇ ನೋ ಯಾರ್. ಅಂದ್ರೆ ನಿಮ್ಮ ಪ್ರಕಾರ ಯಾವ್ದನ್ನ ನೋಡಕ್ಕಾಗಲ್ವೋ, ಯಾವ್ದನ್ನ ಮುಟ್ಟಕ್ಕಾಗಲ್ವೋ ಅದು ಇಲ್ಲ ಅಂದ್ರೆ ನಿಮ್ಗೆ ಕಾಮನ್ ಸೆನ್ಸ್ ಇಲ್ಲ. ಏನಾಗಿದೆ ಇವನ್ಗೆ? ಅಣ್ಣ, ಈ ಕಚ್ಚಡ ನನ್ನ ಮಗನ್ನ ಎತ್ತಾಕೊಂಡ್ ಬಂದಿದ್ದೇನೆ ಅಣ್ಣ. ಅಣ್ಣ, ನಾನ್ ಕೊಚ್ಚಾಕ್ತೀನಿ ಅಣ್ಣ ಇವನ್ನ. ಕುತ್ಕೊಳ್ಳೋ ಅಣ್ಣ. ಅಣ್ಣ ನನ್ ಬಿಟ್ಬಿಡಣ. ನಿನ್ ಪ್ರಾಣ ಬಿಟ್ಬಿಡು ಅಣ್ಣ. ಬರ್ತೀಯಾ? ಅಣ್ಣ ಅಣ್ಣ ನಿನ್ ಕಾಲಿಗೆ ಬೀಳ್ತೀರಣ್ಣ. ನಾನ್ ಬಿಟ್ಬಿಡಣ. ನಂಗ್ ನಿನ್ ಕಾಲ್ ಬೇಕು ಅಣ್ಣ. ಬೇಕಾದ್ರೆ ಕಾಸು ಕೊಟ್ಬಿಡ್ತೀರಣ್ಣ. ನನ್ ಬಿಟ್ಬಿಡಣ. ನನ್ನ ಎಕಡ ಕೊಡ್ತೀಯ? ನನಗೆ ದುಡ್ಡು ಕೊಡ್ತೀಯನೋ ನೀನು? ಹೆಣ್ಣಂದ್ರೆ ಏನ್ ಅನ್ಕೊಂಡಿದ್ಯಾ ನೀನು? ಇಷ್ಟ ಬಂದಾಗ ಉಪಯೋಗ ಅನ್ಕೊಂಡಿದ್ಯಾ? ನನ್ನ ಮಗನ್ ತಪ್ಪು ನಿಂದಲ್ಲ, ಅತ್ಯಾಚಾರಿಗಳು ನೇನಾಗ್ತೀರ ಅಲ್ವಾ? ಹೌದು, ಮೊದ್ಲು ನಿನ್ನಂತ ಮುಗಿಸ್ತೀನಿ, ಆಮೇಲೆ ಮುಗಿಸ್ತೀನಿ. ಕಾನೂನಿಂದ ನೀನು ತಪ್ಪಿಸ್ಕೊಂಡಿದ್ಯಾ, ಹಾಗಂತ ನನ್ನಿಂದ ನೀನು ತಪ್ಪಿಸ್ಕೊಳಕ್ಕಾಗಲ್ಲ ಕಣ. ಯಾವ ಅತ್ಯಾಚಾರ ಮಾಡ್ದೋ ಆ ಹೆಣ್ಣಿಗೆ ಹೊಸ ಬಾಳ್ ಕೊಡ್ತೀಯ ಏನು? ಯೋಚನೆ ಮಾಡ್ತಿದ್ಯಾ ಅಲ್ವಾ? ನಿನ್ನಂತವನ್ನ ಆ ಹೆಣ್ಣು ಕೊಟ್ಟು ಮದುವೆ ಮಾಡೋ ಬದಲು ನಿನ್ನೆ ಸಾಯಿಸ್ಬಿಟ್ರೆ ಅಲ್ವಾ? ಸಾಯ್ಬೇಕಣ್ಣು ನೀನು, ಸಾಯ್ಬೇಕು. ನೀನಿರಲ್ಲ. ನಿಜಲ್ಲ ಆಟಾಡೋ ಪ್ರತಿಯೊಬ್ರು ಸಾಯ್ಬೇಕು. ಅಣ್ಣ ನನ್ ಬಿಟ್ಬಿಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಶಶಿ ಅಣ್ಣ, ಅವರಪ್ಪ MLA ಹೇಳು, ಅವನೇನಾದರೂ ನನ್ನ ಮೇಲೆ ಕೇಸ್ ಫೈಲ್ ಮಾಡಿದ್ರೆ ಮುಂದಿನ ಎಲೆಕ್ಷನ್ ಅಷ್ಟೊತ್ತಿಗೆ ಅವರಪ್ಪ ಎಲೆಕ್ಷನಲ್ಲೇ ನಿಲ್ಲಲ್ಲ ಕಣೋ. ಯಾಕಂದ್ರೆ ಅವ್ರ ಅಪ್ಪನೇ ಇರಲ್ಲ ಕಣೋ. ಹಂಗೆ ಮಾಡ್ಬಿಡ್ತೀನಿ, ಅರ್ಥ ಆಯ್ತಾ? ಆಯ್ತಾ? ಆಯ್ತಣ್ಣ. ಈ ಬಾಡಿನ ತಗೊಂಡೋಗಿ ಯಾವುದಾದ್ರೂ ಕಾರ್ಪೊರೇಷನ್ ತೊಟ್ಟಿಗೆ ಹಾಕ್ಬಿಟ್ರೆ ನನ್ನ ಮಕ್ಕಳ್ರ ಹೆಣ್ಣಿನ ಜೀವನ ಹಾಳು ಮಾಡಿ ಮಜಾ ತಗೊಳ್ಳೋ ನನ್ನ ಮಕ್ಕಳನ್ನ ಸಾಯಿಸ್ಬಿಡ್ತೀನಿ. ಕುಡಿಬೇಕನ್ಸ್ತಾ ಇದೆ, ಹೋಗ್ಬಿಟ್ಟು.
సీనుగాడి చిట్టి పొట్టి చెల్లి పెళ్లి విందు సందులోన మూడో షాపులోన బ్రాండీ తెచ్చి నాకు పోయేస్ ఆన్ ద రాక్స్ గాజువాక గ్రీను పార్క్ పక్క గల్లీ గల్లీ గాలిస్తుంటే గోవిందు బారులో చిన్ను పట్టుకొచ్చి పోయేస్ ఆన్ ద రాక్స్. హాయ్ బ్రో. ఎస్, ఇక్కడ మందు దొరుకుతుందా? మందు దొరికిద్ది, మన శాంతి కూడా దొరికిద్ది. మన శాంత కొంపతీసి బార్గాల? హే జస్ట్ జోక్ బ్రో. వీడికి కావాలి మనశ్శాంతి. లేదు, ఇంకో బీరేద్దామా? వద్దులే. హాయ్ బ్రో. మీరు ఓకే. హాయ్ 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 బ్రో. మన శాంతి దొరికిందా? అప్పుడే ఎక్కేసిందా? నాకా? నో ఛాన్స్. ఇదేంటో చూసావా? ఏంటిది? ఇది మందు మీటర్. మనం తాగింది ఎక్కిందో లేదో తెలుసుకోవడానికి ఇది చెక్ చేసే మీటర్. దీన్ని ఫాలో అయ్యే డైలీ నేను కరెక్ట్గా తాగుతా. ఈ లైన్ మీద నువ్వు కరెక్ట్గా నడిచావనుకో నీకు మందు ఎక్కలేదని అర్థం. ఒకవేళ ఈ లైన్ మీద నువ్వు కరెక్ట్గా నడవలేదనుకో 100% నీకు ఫుల్గా ఎక్కిసిందని అర్థం. అర్థమైందా? అవునా? అయితే చూద్దాం. భయ్యా, నీకు కిక్ ఎక్కలేదని అర్థమవుతుంది. నా ఎక్కలేదు. ఎక్కలేదా? అయితే ఇంకో 2 పెక్కలేయచ్చు. బ్రదర్, 2 లార్జ్ రారిస్టాక్. భయా, అసలు నువ్వు మందు ఎందుకు తాగుతున్నావు? చూడు మావా, నేను మందు మానేయాలనుకుంటున్నాను. దానికి ఒక ఐడియా కావాలి. ఐడియాకి రావాలంటే మందు తాగాలి. అంటే మందు మానేయడానికి ఐడియా కోసం మందు తాగుతున్నా. నీకు అర్థమైందా మావా? నాకే అర్థం కాలేదు, నీకేం అర్థమైంది? ఏంట్రా ఇంత లేటు? ఎంతసేపు అయిందిరా నీకు పెగ చెప్పా? ఏంట్రా లేటా? మామా మామా, లాస్ట్ అండ్ ఫైనల్ టెస్ట్. నేను రెడీరా. కాలం పైకెళ్ళిపోతా. సరే సరే, ఇలాగ 2 లైన్లు కలవదులే మామా. ఏను మామా, నాకు అసలు లైన్ కనబడట్లేదు. మామ, నీకు ఫుల్గా ఎక్కేసింది మామ, ఎక్కేసింది. నీకు ఎక్కేసింది, నాకు ఎక్కేసింది, బాగా ఎక్కేసింది. కూర్చో. బల్ల వచ్చాడంటే నీకు సిగరెట్ అలవాటు ఉందా? గుడ్, వెరీ గుడ్. నువ్వు మామ తీసుకో. ఇగో నేను సిగరెట్ కాల్చమని చెప్పాను, తాగమని చెప్పానా? నేను ఒక్కటే సిగరెట్ ఉంది. ఇటు అది ఇంకా నీ పని అయిపోయింది. పో బావా. సూపర్ సూపర్. బావా, షేర్ అయిపోయిందా మామ? బిల్లు మామ. నేను కడతా మామ. లేదు మామ, లేదు మామ, నేనే కడతా మామ. బిల్ నేనే కడతా. వద్దు మామ, నేనే కడతా మామ. నేను బిల్ కడతాను మామ. నేను కడతాను. ఓకే. ఈ పర్సు నాది కదే. మామా, ఈ పర్సు నాది కాదు మామా. నా పర్సు నీ దగ్గరికి ఎలా వచ్చింది మామా? అయ్యో మామా, నీకు ఫుల్ గా ఎక్కేసింది మామా. చెప్పా మామా నీకు. మామా
నా పేరు నీ దగ్గర ఉన్నప్పుడు నీ పేరు నా దగ్గర ఉంటా సరే మామ, ఒక్క నిమిషం మామ, ముందు బిల్ కట్టేద్దాం బామా. ఓకే బామా. మామా మామా ఇది నీ పర్స్ మామా, నీ పర్స్ నాకెందుకు మామా, తీసుకో మామా. సరే మామా, ఓకే బాయ్. ఫుల్గా హలో మామా. మామా మామా బండి నాదు మామా, నువ్వు తీసుకెళ్తున్నావంటే నీకు బాగా ఎక్కిస్తే అన్ని మర్చిపోతాం మామా. బండి నాదు మామా, నిజంగా నాదే అంటున్నానుగా. టేబుల్ మీద కీజ్ మర్చిపోతే నువ్వు తీసుకొచ్చావు. కీజీ మామా, నేను వెళ్ళాలి, ఫుల్గా ఎక్కేసింది మామా. మామా తీసుకో బాబా. మామా ఇంకెప్పుడు మందు ఎక్కువ తాగదు మామా, జాగ్రత్తగా ఇంటికి వెళ్ళి. బాయ్ మామా. బాయ్ బాయ్ బాబా. హ్యాపీ జర్నీ బాబా. బాయ్ మామా, బాయ్. మళ్ళీ కలుద్దాం మామా. బాయ్ బాబా బాయ్. ఇప్పుడు ఎవరికే భాష. అయ్యో మామా, నీకు ఫుల్గా ఎక్కేసింది మామా. డార్లింగ్ గుర్తొచ్చింది డార్లింగ్. నా పర్సు వాడు కొట్టేసి వాడు దొంగతనం చేసిన పర్సు నా పాకెట్లో పెట్టాడా? అంటే ఇప్పుడు నేను దొంగ. ಏನ್ ರಮೇಶ್ ಅಣ್ಣ, ಗಾಡಿಗೆಲ್ಲ ಆರೆಂಜ್ ಕಲರ್ ಸ್ಟಿಕ್ಕರ್ ಹಾಕ್ಸ್ಬಿಟ್ಟಿದೀಯಾ? ಹ್ಞೂ ಸುರೇಶ್ ಅಣ್ಣ, ನಮ್ಮ ಬೆಂಗಳೂರಲ್ಲಿ ಲೋಡ್ ರನ್ನರ್ ಅಂತ ಹೊಸ ಆ್ಯಪ್ ಲಾಂಚ್ ಮಾಡಿದ್ದಾರೆ. 10% ಕಮಿಷನ್ನು, ಡೈಲಿ ಮತ್ತು ವೀಕ್ಲಿ ಪೇಮೆಂಟ್ ಇರುತ್ತೆ. 1-2% ಲೈಫ್ ಟೈಮ್ ರೆಫರಲ್ ಅಮೌಂಟು ಪ್ರತಿ ತಿಂಗಳು ಬರುತ್ತೆ. ನನಗೆ ಬೆಟರ್ ಅನ್ನಿಸ್ತು, ಅದಕ್ಕೆ ನನ್ನ ಗಾಡಿನ ಲೋಡ್ ರನ್ನರ್ಗೆ ಅಟ್ಯಾಚ್ ಮಾಡಿಸ್ಬಿಟ್ಟೆ. ಈ ಲೈಫ್ ಟೈಮ್ ರೆಫರಲ್ ಇನ್ಕಮ್ ಅಂದ್ರೆ ಏನಣ್ಣ? ನೀನು ಲೋಡ್ ರನ್ನರ್ಗೆ ಪಾರ್ಟ್ನರ್ ಆಗಿ ಬೇರೆ ಗಾಡಿಗಳನ್ನು ಅಟ್ಯಾಚ್ ಮಾಡಿಸಿದ್ರೆ ನಿನಗೂ ಪ್ರತಿ ತಿಂಗಳು 1-2% ಲೈಫ್ ಟೈಮ್ ರೆಫರಲ್ ಇನ್ಕಮ್ ಬರ್ತಾನೆ ಇರುತ್ತೆ. ಓ ಅದೇ ಸರಿ, ಬುಕ್ಕಿಂಗ್ಗಳು ಬರ್ತಾ ಇದೆಯಾ? ಇದೇ ಅಕ್ಟೋಬರ್ 15ರಿಂದ ಯೂಸರ್ ಅಪ್ಲಿಕೇಶನ್ ಲಾಂಚ್ ಮಾಡ್ತಿದ್ದಾರೆ. ಅವಾಗಿಂದ ಬುಕ್ಕಿಂಗ್ಗಳು ಬರ್ತಾವಂತೆ. ಈ ನೀಲಿ ಗಾಡಿ ಸವಾಸ ನನಗೂ ಸಾಕಾಗಿದೆ, ನಾನು ಈಗಲೇ ಅಟ್ಯಾಚ್ ಮಾಡಿಸ್ಕೊಂತೀನಿ. ಸುರೇಶ್ ಅಣ್ಣ, ಇನ್ನೊಂದು, ನೀನು ಲೋಡ್ ರನ್ನರ್ಗೆ ಅಟ್ಯಾಚ್ ಮಾಡೋವಾಗ ರೆಫರಲ್ ನಂಬರ್ ಜಾಗದಲ್ಲಿ ನನ್ನ ಮೊಬೈಲ್ ನಂಬರ್ ಹಾಕೋದನ್ನ ಮರಿಬೇಡಪ್ಪ. ನೀವು ಲೋಡ್ ರನ್ನರ್ಗೆ ಪಾರ್ಟ್ನರ್ ಆಗಿ ನಿಮ್ಮ ಸ್ನೇಹಿತರಿಗೂ ತಿಳಿಸಿ. ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಲೋಡ್ ರನ್ನರ್ ಡೆಲಿವರಿ ಪಾರ್ಟ್ನರ್ ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀವಿ. ಮೊದಲನೇದಾಗಿ ನಿಮ್ಮ ಮೊಬೈಲ್ ಪ್ಲೇ ಸ್ಟೋರ್ ನಲ್ಲಿ LOADRUNNR ಅಂತ ಟೈಪ್ ಮಾಡಿದ್ರೆ ನಮ್ಮ ಲೋಡ್ ರನ್ನರ್ ಡೆಲಿವರಿ ಪಾರ್ಟ್ನರ್ ಅಪ್ಲಿಕೇಶನ್ ಸಿಗುತ್ತೆ. ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿ ಓಪನ್ ಆದ್ಮೇಲೆ ಕೆಲವು ಪರ್ಮಿಷನ್ಸ್ ಕೇಳುತ್ತೆ, ಅಲೋ ಮಾಡಿ. ನಂತರ ಸೈನ್ ಅಪ್ ಅಥವಾ ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಆ ಪೇಜ್ ನಲ್ಲಿ ನಿಮ್ಮ ಮೊಬೈಲ್ ನಂಬರ್ ಎಂಟರ್ ಮಾಡಿ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಮೊಬೈಲ್ ನಂಬರ್ಗೆ OTP ನಂಬರ್ ಬರುತ್ತೆ. OTP ನಂಬರ್ ನ ಎಂಟರ್ ಮಾಡಿ. OTP ನಂಬರ್ ವೆರಿಫಿಕೇಶನ್ ಆದ ನಂತರ ರಿಜಿಸ್ಟ್ರೇಷನ್ ಪೇಜ್ ಓಪನ್ ಆಗುತ್ತೆ. ರಿಜಿಸ್ಟ್ರೇಷನ್ ಪೇಜ್ ಓಪನ್ ಆದ್ಮೇಲೆ ನಿಮ್ಮ ಬೇಸಿಕ್ ಡೀಟೇಲ್ಸ್ ಎಂಟ್ರಿ ಮಾಡಿ. ಇಲ್ಲಿ ನಿಮ್ಮ ಪ್ರೊಫೈಲ್ ಫೋಟೋ ಅಪ್ಲೋಡ್ ಮಾಡಿ. ನೆಕ್ಸ್ಟ್ ನಿಮ್ಮ ಸ್ನೇಹಿತರು ಯಾರಾದ್ರೂ ರೆಫರ್ ಮಾಡಿದ್ರೆ ಅವರ ರೆಫರಲ್ ನಂಬರ್ ನ ಎಂಟ್ರಿ ಮಾಡಿ. ಅನಂತರ ನಿಮ್ಮ ಫಸ್ಟ್ ನೇಮ್ ಹಾಗೂ ಲಾಸ್ಟ್ ನೇಮ್ ಅನ್ನ ಎಂಟ್ರಿ ಮಾಡಿ. ನೆಕ್ಸ್ಟ್ ನಿಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಲ್ಲಿ ಆಲ್ಟರ್ನೇಟಿವ್ ನಂಬರ್ ಹಾಗೂ ಎಮರ್ಜೆನ್ಸಿ ನಂಬರ್ ಅನ್ನ ಕೊಡಬೇಕು. ಅನಂತರ ನಿಮ್ಮ ಸಿಟಿಯನ್ನ ಸೆಲೆಕ್ಟ್ ಮಾಡಿ, ಲೊಕ್ಯಾಲಿಟಿಯನ್ನ ಆಡ್ ಮಾಡಿ. ಆನಂತರ ನಿಮ್ಮ ಆಧಾರ್ ಕಾರ್ಡ್ ಡೀಟೇಲ್ಸ್ ಅನ್ನ ಎಂಟ್ರಿ ಮಾಡಬೇಕಾಗುತ್ತೆ. ಆಧಾರ್ ಕಾರ್ಡ್ ನಂಬರ್ ಹಾಗೂ ಆಧಾರ್ ಕಾರ್ಡ್ ಫ್ರಂಟ್ ಫೋಟೋ ಮತ್ತೆ ಬ್ಯಾಕ್ ಫೋಟೋನ ಅಪ್ಲೋಡ್ ಮಾಡಿ. ನೆಕ್ಸ್ಟ್ ಬಟನ್ ಕ್ಲಿಕ್ ಮಾಡಿ.
ಬಟನ್ ಕ್ಲಿಕ್ ಆದ್ಮೇಲೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಈ ಪೇಜ್ ನಲ್ಲಿ ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ಡೀಟೇಲ್ಸ್ ಹಾಗೂ ವೆಹಿಕಲ್ ಡೀಟೇಲ್ಸ್ ನ ಕೊಡಬೇಕಾಗುತ್ತೆ. ಡ್ರೈವಿಂಗ್ ಲೈಸೆನ್ಸ್ ಫೋಟೋ ಅಪ್ಲೋಡ್ ಮಾಡಿ, ಡ್ರೈವಿಂಗ್ ಲೈಸೆನ್ಸ್ ನಂಬರ್ ಎಂಟ್ರಿ ಮಾಡಿ. ಅನಂತರ ವೆಹಿಕಲ್ ಡೀಟೇಲ್ಸ್ ಪ್ಲೇಸ್ ನಲ್ಲಿ ನಿಮ್ಮ ವೆಹಿಕಲ್ ಯಾವುದು ಅಂತ ಸೆಲೆಕ್ಟ್ ಮಾಡಬೇಕು. 3 ವೀಲರ್ ಆರ್ 4 ವೀಲರ್, ಟಾಟಾ ಎಸಿ, 7 ಫೀಟ್ ಹಾಗೂ ಓಪನ್ ಟಾಪ್, ಕ್ಲೋಸ್ ಟಾಪ್ ಅಂತ ಆಪ್ಷನ್ಸ್ ಇರುತ್ತೆ. ಅದರಲ್ಲಿ ನಿಮ್ಮ ವೆಹಿಕಲ್ ಯಾವುದು ಅಂತ ಸೆಲೆಕ್ಟ್ ಮಾಡಬಹುದು. ಅನಂತರ ವೆಹಿಕಲ್ ನ RC ಫೋಟೋನ ಅಪ್ಲೋಡ್ ಮಾಡಿ ವೆಹಿಕಲ್ ನಂಬರ್ ಅನ್ನು ಎಂಟ್ರಿ ಮಾಡಬೇಕು. ಅನಂತರ ವೆಹಿಕಲ್ ಫ್ರಂಟ್ ಅಂಡ್ ಬ್ಯಾಕ್ ಫೋಟೋನ ಅಪ್ಲೋಡ್ ಮಾಡಿ. ಅನಂತರ ನಿಮ್ಮ ವೆಹಿಕಲ್ ಇನ್ಸೂರೆನ್ಸ್ ಫೋಟೋ, ವೆಹಿಕಲ್ ಇನ್ಸೂರೆನ್ಸ್ ನಂಬರ್ ಹಾಗೂ ಇನ್ಸೂರೆನ್ಸ್ ನ ಎಕ್ಸ್ಪೈರಿ ಡೇಟ್ ನ ಎಂಟ್ರಿ ಮಾಡಿ. ಅನಂತರ ನೆಕ್ಸ್ಟ್ ಬಟನ್ ಕ್ಲಿಕ್ ಮಾಡಿ, ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಈ ಪೇಜ್ ನಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ನ ಎಂಟ್ರಿ ಮಾಡಬೇಕಾಗುತ್ತೆ. ಬ್ಯಾಂಕ್ ನೇಮ್, ಬ್ಯಾಂಕ್ ಅಕೌಂಟ್ ನಂಬರ್ ಹಾಗೂ ಬ್ಯಾಂಕ್ ನ IFSC ಕೋಡ್ ನ ಎಂಟ್ರಿ ಮಾಡಿ. ಅನಂತರ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಫೋಟೋನ ಅಪ್ಲೋಡ್ ಮಾಡಬೇಕು. ಅನಂತರ ಪ್ಯಾನ್ ನಂಬರ್ ಎಂಟ್ರಿ ಮಾಡಿ, ಪ್ಯಾನ್ ಫೋಟೋ ಕೂಡ ಅಪ್ಲೋಡ್ ಮಾಡಬೇಕು. ನೆಕ್ಸ್ಟ್ ಪ್ರೊಸೀಡ್ ಬಟನ್ ನ ಒತ್ತಿ. ಇಲ್ಲಿಗೆ ನಿಮ್ಮ ರಿಜಿಸ್ಟ್ರೇಷನ್ ಪ್ರಾಸೆಸ್ ಕಂಪ್ಲೀಟ್ ಆಗಿರುತ್ತೆ. ಅನಂತರ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿದ್ರೆ 24 ಗಂಟೆ ಒಳಗೆ ಲೋಡ್ ರನ್ನರ್ ಡೆಲಿವರಿ ಪಾರ್ಟ್ನರ್ ಅಪ್ಲಿಕೇಶನ್ ಅಕೌಂಟ್ ವೆರಿಫಿಕೇಶನ್ ಆಗುತ್ತೆ. ಆರ್ಡರ್ಸ್ ತಗೊಳ್ಳೋದು ಹೇಗೆ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಎಲ್ರಿಗೂ ನಮಸ್ಕಾರ. ನಮ್ಮ ಹಿಂದಿನ ವಿಡಿಯೋದಲ್ಲಿ ಲೋಡ್ ರನ್ನರ್ ಪಾರ್ಟ್ನರ್ ಆಪ್ ಗೆ ರಿಜಿಸ್ಟರ್ ಮಾಡುವುದು ಹೇಗೆ ಅನ್ನೋ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ವಿ. ಅಕೌಂಟ್ ವೆರಿಫಿಕೇಶನ್ ಆದ ಮೇಲೆ ಆರ್ಡರ್ ಗಳನ್ನ ಹೇಗೆ ತಗೊಳ್ಳೋದು ಅನ್ನೋ ಮಾಹಿತಿಯನ್ನ ಈ ವಿಡಿಯೋ ಮುಖಾಂತರ ತಮಗೆ ತಿಳಿಸ್ಕೊಡ್ತಾ ಇದೀವಿ. ನಿಮ್ಮ ಅಕೌಂಟ್ ವೆರಿಫಿಕೇಶನ್ ಆದ್ಮೇಲೆ ನಿಮಗೊಂದು ನೋಟಿಫಿಕೇಶನ್ ಬರುತ್ತೆ. ಆ ನೋಟಿಫಿಕೇಶನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಲೋಡ್ ರನ್ನರ್ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಆ ನಂತರ ನಿಮಗೆ 300 ರೂಪಾಯಿ ರೀಚಾರ್ಜ್ ಅಮೌಂಟ್ ಕೇಳುತ್ತೆ. ನೀವು ರೀಚಾರ್ಜ್ ಮಾಡಿದ 300 ಅಮೌಂಟ್ ನಿಮ್ಮ ಲೋಡ್ ರನ್ನರ್ ಅಕೌಂಟ್ ವ್ಯಾಲೆಟ್ ನಲ್ಲಿ ಇರುತ್ತೆ. ಆ ನಂತರ ನೀವು ತಗೊಳ್ಳುವಂತ ಆರ್ಡರ್ಗಳು ಅಥವಾ ಅಕ್ಸೆಪ್ಟ್ ಮಾಡುವಂತ ಆರ್ಡರ್ಗಳ ಕಮಿಷನ್ ಅಮೌಂಟ್ ನಿಮ್ಮ ಲೋಡ್ ರನ್ನರ್ ಅಕೌಂಟ್ ವ್ಯಾಲೆಟ್ ಮುಖಾಂತರ ಡಿಡಕ್ಟ್ ಆಗುತ್ತೆ. ನಿಮ್ಮ ವ್ಯಾಲೆಟ್ ಗೆ 300 ರೂಪಾಯಿ ಅಮೌಂಟ್ ರೀಚಾರ್ಜ್ ಆದ್ಮೇಲೆ ನಿಮಗೆ 2 ರೀತಿಯ ಆರ್ಡರ್ಗಳು ಬರುತ್ತೆ. ಒಂದು ರೆಂಟಲ್ ಆರ್ಡರ್, ಇನ್ನೊಂದು ಆನ್ ಡಿಮ್ಯಾಂಡ್ ಆರ್ಡರ್. ರೆಂಟಲ್ ಆರ್ಡರ್ ನಿಮಗೆ ನೀಲಿ ಕಲರ್ ಅಂದ್ರೆ ಬ್ಲೂ ಕಲರ್ ನಲ್ಲಿ ಬರುತ್ತೆ. ಇಲ್ಲಿ ಫಿಕ್ಸ್ಡ್ ಕಿಲೋಮೀಟರ್, ಫಿಕ್ಸ್ಡ್ ಟೈಮ್, ಫಿಕ್ಸ್ಡ್ ಅಮೌಂಟ್ ಆಗಿರುತ್ತೆ. ಇನ್ನೊಂದು ಆನ್ ಡಿಮ್ಯಾಂಡ್ ಆರ್ಡರ್ ಆರೆಂಜ್ ಕಲರ್ ನಲ್ಲಿ ಬರುತ್ತೆ. ಇದು ಕಿಲೋಮೀಟರ್ ಬೇಸ್ ಮೇಲೆ ನಿಮ್ಮ ಆರ್ಡರ್ ಪ್ರೈಸ್ ಬದಲಾಗುತ್ತೆ. ಆನ್ ಡಿಮ್ಯಾಂಡ್ ಆರ್ಡರ್ ನಲ್ಲಿ ಪಿಕಪ್ ಪಾಯಿಂಟ್ಸ್, ಡ್ರಾಪ್ ಪಾಯಿಂಟ್ಸ್, ಆನ್ಲೈನ್ ಪೇಮೆಂಟ್, ಕ್ಯಾಶ್ ಪೇಮೆಂಟ್ ಅನ್ನೋದಿರುತ್ತೆ. ನಾವು ಅಲ್ಲಿ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಆ ಪೇಜ್ ನಲ್ಲೂ ಪಿಕಪ್ ಪಾಯಿಂಟ್ಸ್, ಡ್ರಾಪ್ ಪಾಯಿಂಟ್ಸ್, ಆನ್ಲೈನ್ ಪೇಮೆಂಟ್ ಅಥವಾ ಕ್ಯಾಶ್ ಪೇಮೆಂಟ್ ಅನ್ನೋದಿರುತ್ತೆ. ಅನಂತರ ಆರ್ಡರ್ ರಿಮಾರ್ಕ್ಸ್ ಏನಾದ್ರೂ ಇದ್ರೆ ತೋರಿಸುತ್ತೆ. ನಾವು ಆರ್ಡರ್ ತಗೊಳ್ಬೇಕು ಅಂತ ಅನ್ಸಿದ್ರೆ ನಾವು ಅಲ್ಲಿ ಸ್ವೈಪ್ ಮಾಡಿ ಆರ್ಡರ್ ಅಕ್ಸೆಪ್ಟ್ ಮಾಡಬಹುದು ಅಥವಾ ಆರ್ಡರ್ ತಗೊಳ್ಬಹುದು. ಆರ್ಡರ್ ಅಕ್ಸೆಪ್ಟ್ ಆದ್ಮೇಲೆ ಕಸ್ಟಮರ್ ಪಿಕಪ್ ಅಡ್ರೆಸ್, ನ್ಯಾವಿಗೇಷನ್ ಬಟನ್ ಹಾಗೂ ಕಸ್ಟಮರ್ ಕಾಲ್ ಬಟನ್ ತೋರಿಸುತ್ತೆ. ಕಸ್ಟಮರ್ ಪಿಕಪ್ ಪಾಯಿಂಟ್ ಹೋಗೋದಕ್ಕೆ ನ್ಯಾವಿಗೇಷನ್ ಬಟನ್ ನ ಒತ್ತಿ. ಕಸ್ಟಮರ್ ಪಿಕಪ್ ಪಾಯಿಂಟ್ ಹೋಗುವ ಮುನ್ನ ಕಸ್ಟಮರ್ಗೆ ಕರೆ ಮಾಡಿ ಆರ್ಡರ್ ಕನ್ಫರ್ಮೇಶನ್ ಮಾಡಿಕೊಂಡು ಹೋಗಿ. ಕಸ್ಟಮರ್ ಪಿಕಪ್ ಪಾಯಿಂಟ್ ಹೋದ್ಮೇಲೆ ರೀಚ್ಡ್ ಪಿಕಪ್ ಪಾಯಿಂಟ್ ಅಂತ ಸ್ವೈಪ್ ಮಾಡಿ. ಆರ್ಡರ್ ಪಿಕ್ ಆದ್ಮೇಲೆ ಪಿಕ್ಡ್ ಅಂತ ಸ್ವೈಪ್ ಮಾಡಿ. ನಂತರ ಕಸ್ಟಮರ್ಗೆ ಒಂದು ಪಿನ್ ನಂಬರ್ ಬಂದಿರುತ್ತೆ. ಆ ಪಿನ್ ನಂಬರ್ ನ ಎಂಟ್ರಿ ಮಾಡಿ. ನಂತರ ನಿಮಗೆ ಡ್ರಾಪ್ ಪಾಯಿಂಟ್ ಅಡ್ರೆಸ್, ನ್ಯಾವಿಗೇಷನ್, ಕಾಲ್ ಬಟನ್ ತೋರಿಸುತ್ತೆ. ನ್ಯಾವಿಗೇಷನ್ ನ ಬಳಸಿಕೊಂಡು ಡ್ರಾಪ್ ಪಾಯಿಂಟ್ ಅಡ್ರೆಸ್ ಗೆ ಹೋಗಬಹುದು. ಕಾಲ್ ಬಟನ್ ನ ಬಳಸಿಕೊಂಡು ಡ್ರಾಪ್ ಪಾಯಿಂಟ್ ಕಸ್ಟಮರ್ ಗೆ ಕರೆ ಮಾಡಬಹುದು. ಡ್ರಾಪ್ ಪಾಯಿಂಟ್ ಗೆ ಹೋದ ನಂತರ ರೀಚ್ಡ್ ಡ್ರಾಪ್ ಪಾಯಿಂಟ್ ಅಂತ ಸ್ವೈಪ್ ಮಾಡಿ. ಆರ್ಡರ್ ಡೆಲಿವರಿ ಆದ ನಂತರ ಕಂಪ್ಲೀಟೆಡ್ ಅಂತ ಸ್ವೈಪ್ ಮಾಡಿ. ಆರ್ಡರ್ ಕಂಪ್ಲೀಟ್ ಆದ್ಮೇಲೆ ಕ್ಯಾಶ್ ಪೇಮೆಂಟ್ ಆಗಿದ್ರೆ ಕಸ್ಟಮರ್ ಇಂದ ಎಷ್ಟು ಅಮೌಂಟ್ ಕಲೆಕ್ಟ್ ಮಾಡ್ಕೋಬೇಕು ಅಂತ ತೋರಿಸುತ್ತೆ. ಕ್ಯಾಶ್ ಅಮೌಂಟ್ ಕಲೆಕ್ಟ್ ಆದ್ಮೇಲೆ ಕಲೆಕ್ಟೆಡ್ ಕ್ಯಾಶ್ ಅಂತ ಕ್ಲಿಕ್ ಮಾಡಿ. ಅಥವಾ ಆನ್ಲೈನ್ ಪೇಮೆಂಟ್ ಆಗಿದ್ರೆ ನಿಮ್ಮ ಲೋಡ್ ರನ್ನರ್ ವ್ಯಾಲೆಟ್ ಗೆ ಆರ್ಡರ್ ಅಮೌಂಟ್ ಕ್ರೆಡಿಟ್ ಆಗಿರುತ್ತೆ. ಅಡಿಷನಲ್ ಪಿಕಪ್ ಪಾಯಿಂಟ್, ಅಡಿಷನಲ್ ಡ್ರಾಪ್ ಪಾಯಿಂಟ್ ಏನಾದ್ರೂ ಇದ್ರೆ ನೀವು ಆರ್ಡರ್ ಗಳನ್ನ ತಗೊಳ್ಳುವ ಮುಂಚೆನೆ ತೋರಿಸುತ್ತೆ. ಅದನ್ನ ನೋಡಿಕೊಂಡು ನೀವು ಆರ್ಡರ್ ಗಳನ್ನ ಅಕ್ಸೆಪ್ಟ್ ಮಾಡಬಹುದು. ರೆಂಟಲ್ ಆರ್ಡರ್ ಡ್ಯೂಟಿ ಅಕ್ಸೆಪ್ಟ್ ಮಾಡ್ಕೊಂಡ್ಮೇಲೆ ನ್ಯಾವಿಗೇಷನ್ ನ ಬಳಸಿಕೊಂಡು ಕಸ್ಟಮರ್ ಪಿಕಪ್ ಪಾಯಿಂಟ್ ಗೆ ಹೋಗಿ. ಕಸ್ಟಮರ್ ಒಂದು ಪಿನ್ ನಂಬರ್ ನ ಕೊಡ್ತಾರೆ. ಆ ಪಿನ್ ನಂಬರ್ ನ ಎಂಟ್ರಿ ಮಾಡಿ. ಎಂಟ್ರಿ ಮಾಡಾದ್ಮೇಲೆ ನಿಮ್ಮ ರೆಂಟಲ್ ಆರ್ಡರ್ ಡ್ಯೂಟಿ ಸ್ಟಾರ್ಟ್ ಆಗುತ್ತೆ. ರೆಂಟಲ್ ಆರ್ಡರ್ ಡ್ಯೂಟಿ ಮುಗಿದ ನಂತರ ರೆಂಟಲ್ ಆರ್ಡರ್ ಡ್ಯೂಟಿ ಕಂಪ್ಲೀಟೆಡ್ ಅಂತ ಸ್ವೈಪ್ ಮಾಡಿ. ಇನ್ ಕೇಸ್ ಎಕ್ಸ್ಟ್ರಾ ಟೈಮಿಂಗ್ಸ್, ಎಕ್ಸ್ಟ್ರಾ ಕಿಲೋಮೀಟರ್ಸ್ ಏನಾದ್ರೂ ಆಗಿದ್ರೆ ಅದಕ್ಕೆ ಎಕ್ಸ್ಟ್ರಾ ಚಾರ್ಜಸ್ ಅಮೌಂಟ್ ಕೂಡ ಆಡ್ ಆಗಿರುತ್ತೆ. ಇದೇ ರೀತಿ ಎಲ್ಲ ಆರ್ಡರ್ ಗಳನ್ನು ಅಕ್ಸೆಪ್ಟ್ ಮಾಡಿ ಡೆಲಿವರಿ ಮಾಡಬಹುದು. ಬ್ರೋ ಕರೆದ್ರಾ ಏನಂತೆ?
ನಾನು ಮೊನ್ನೆನೇ 500 ರೂಪಾಯಿ ಕೊಟ್ಟು ಕಳಿಸಿದ್ನಲ್ಲ. ಎಷ್ಟು ಸಾರಿ ನಾವು ದುಡ್ಡು ಕೊಡೋದು ನಿನಗೆ? ಲವ್ ಕೆಲಸ ಮಾಡೋ ಹೋಗಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಕತ್ತೆ ಥರ ದುಡ್ದು ಸಂಪಾದನೆ ಮಾಡ್ತಾ ಇರೋದು. ಮನೆ, ಹೆಂಡತಿ, ಮಕ್ಕಳು, ಅವ್ರ ಸ್ಕೂಲ್ ಫೀಸು, ಬಟ್ಟೆ ಬರೆ, ಹುಷಾರಿಲ್ದಾಗ ಹಾಸ್ಪಿಟ್ಲು, ಎಷ್ಟಂತ ದುಡ್ಡು ನೋಡ್ಕೋಬೇಕು. ಅದ್ರ ಜೊತೆಗೆ ನೀನು ಒಬ್ಬ. ಲೋ, ಅರ್ಥ ಮಾಡ್ಕೊಳ್ಳೋ ನಾನು ಏನು ಹೇಳ್ತಾ ಇದ್ದೀನಿ ಅಂತ. ಈ ರೀತಿ ಕತೆಗಳನ್ನ ಹೇಳ್ಕೊಂಡು ನಾನು ನಿನ್ನ ಮುಂದೆ ಡ್ರಾಮಾ ಮಾಡ್ತೀನಿ ಅನ್ಕೊಂಡಿದ್ಯಾ? ಏಯ್, ಕೊಚ್ಚ ಹಾಕ್ಬಿಡ್ತೀನಿ. ನನ್ನೇನು ಶೆಂಡ ಅನ್ಕೊಂಡಿದ್ಯಾ? ನಿನ್ನಂತ ಲೋಫೋರ್ ಲುಚ್ಚ ಲಫಂಗ ನಾಯಿಗಳನ್ನ ಕತ್ತರಿಸಿ ಹಾಕ್ಬಿಡ್ತೀನಿ. ಅರ್ಥ ಆಯ್ತಾ? ಅಣ್ಣ, ಕ್ಷಮಿಸ್ಬಿಡೋಣ. ಈ ರೀತಿ ನಾನು ಯಾವತ್ತೂ ನಿನ್ನ ಭಯಪಡಿಸೋತಿಲ್ಲ ಅಣ್ಣ. ನೀನು ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ ಅಣ್ಣ. 2 ಹೊತ್ತು ಊಟ ಕೊಟ್ಬಿಡೋಣ ಸಾಕು. ಹಾಕೊಳ್ಳೋಕೆ ಒಂಚೂರು ಬಟ್ಟೆ, ಮಲ್ಗೋಕೆ ಒಂದು ಸ್ವಲ್ಪ ಜಾಗ. ಒಂದು ಹುಡುಗಿ ಸಿಕ್ಕರೆ ಕತ್ತರಿಸಿ ತಿಂದು ಹಾಕ್ಬಿಡ್ತೀನಿ ಕಣ. ಹಣ್ಣು ಸಿಕ್ಕರೆ ತಿನ್ನಲ್ವಾ? ಎಂಡ ಸಿಕ್ಕರೆ ಕುಡಿಯಲ್ವಾ? ಹಾಗೆ ನನಗೂ ಹುಡುಗಿ ಸಿಕ್ಕರೆ ತಿನ್ನಬೇಕು, ನೋಡಬೇಕು, ಮಾಡಬೇಕು, ಮಜಾ ಉಡಾಯಿಸ್ಬೇಕು ಅಂತ ಆಸೆ ಇರಲ್ವೇನೋ ನನಗೆ? ನನ್ನಂತ ಅಪ್ಪಾಜಿ ಎಷ್ಟು ಪ್ರೀತಿಯಿಂದ ಮುದ್ದಾಗಿ ಸಾಕಿದ ಪ್ರಾಣಿ ನನ್ನ ಬಿಟ್ಟು ಇವತ್ತು ಹೋಗ್ಬಿಡ್ತಲ್ಲ.